ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಈ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಒಳ್ಳೆ ಸುದ್ದಿ ಬಂತು. ಆ ಸುದ್ದಿ ಬಂದ ನಂತರ ಆ ಸೆಕ್ಟರ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣ ಏನು, ಎಷ್ಟರ ಮಟ್ಟಿಗೆ ಈ ಸುದ್ದಿ ಕಂಪನಿಗಳಿಗೆ ಪಾಸಿಟಿವ್ ಆಗ್ಬೋದು, ಯಾವ ಸುದ್ದಿ ಅದು, ಇದೆಲ್ಲ ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂತಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋದಲ್ಲಿ ಕವರ್ ಮಾಡ್ತಿರುವಂತಹ ಸೆಕ್ಟರ್ ಯಾವುದು ಅಂತಂದ್ರೆ ಫಾರ್ಮಾ ಸೆಕ್ಟರ್. ನಿಮ್ಗೆ ಗೊತ್ತಿದೆ, ಫಾರ್ಮಾ ಸೆಕ್ಟರ್ ಒಂದು ಇಂಪಾರ್ಟೆಂಟ್ ಸೆಕ್ಟರ್, ಜೊತೆಗೆ ಡಿಫೆನ್ಸಿವ್ ಸೆಕ್ಟರ್. ಯಾಕಂದ್ರೆ ವರ್ಲ್ಡ್ ಅಲ್ಲಿ ಏನೇ ಆಗ್ಲಿ ಈ ಕಂಪನಿಗಳ ಬಿಸ್ನೆಸ್ ನಡೀತಾ ಇರುತ್ತೆ. ಯುದ್ಧ ಆಗ್ಲಿ, ರಿಸೆಷನ್ ಬರ್ಲಿ, ಎಕನಾಮಿಕ್ ಸ್ಲೋ ಡೌನ್ ಇರ್ಲಿ, ಏನೇ ಇದ್ರು ಕಂಪನಿಗಳ ಬಿಸ್ನೆಸ್ ಅಂತೂ ನಡೀತಾ ಇರುತ್ತೆ. ಅದಕ್ಕಾಗಿನೇ ಡಿಫೆನ್ಸಿವ್ ಸೆಕ್ಟರ್ ಅಂತ ಕರೆಯೋದು. ಈ ಸೆಕ್ಟರ್ ಗೆ ಸಂಬಂಧಪಟ್ಟ ಒಂದು ಸುದ್ದಿ ಬಂತು ಶುಕ್ರವಾರ. ಅದೇನ್ ಸುದ್ದಿ? ಪೇಟೆಂಟ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಪೇಟೆಂಟ್ ಅಂದ್ರೆ ಏನು ಹಾಗಾದ್ರೆ? ಗೆಳೆಯರೇ ನೋಡಬಹುದು, a patent is a government granted limited monopoly typically lasting 20 years that empowers an inventor to prevent others from making, using or selling their new useful and non-obvious invention. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಹೊಸದನ್ನ ಕಂಡುಹಿಡಿದ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಪೇಟೆಂಟ್ ಅನ್ನ ತಗೊಳ್ಳೋಂಥದ್ದು, ಒಂಥರ ಲೈಸೆನ್ಸ್ ಮಾಡಿಸ್ಕೊಂಡಂಗೆ. ಆದ್ರೆ ಅದನ್ನ ಬೇರೆ ಯಾರು ಯೂಸ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇನ್ ಕೇಸ್ ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕು, ಜೊತೆಗೆ ನಿಮ್ಗೆ ರಾಯಲ್ಟಿ ಪೇ ಮಾಡಬೇಕು. ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ಮಾತ್ರ ಬೇರೆಯವರು ಅದನ್ನ ಯೂಸ್ ಮಾಡೋಕೆ ಅವಕಾಶ ಇರುತ್ತೆ. ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ನೀವು ಮಾತ್ರ ಬಳಸಲಿಕ್ಕೆ ಅವಕಾಶ ಇರುತ್ತೆ. ನೀವು ಮಾತ್ರ ಆ ಇನ್ವೆನ್ಷನ್ ಅನ್ನ ಬಳಸ್ಕೊಂಡು ಅದನ್ನ ಉತ್ಪಾದನೆ ಮಾಡಕ್ ಅವಕಾಶ ಇರುತ್ತೆ. ಈ ಫಾರ್ಮಾ ಸೆಕ್ಟರ್ ಗೆ ಬಂದ್ರೆ ಪೇಟೆಂಟ್ ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾರ ಹತ್ರ ಪೇಟೆಂಟ್ ಗಳು ಜಾಸ್ತಿ ಇದೆಯೋ ಆ ಕಂಪನಿಗಳಿಗೆ ಲಾಭ ಜಾಸ್ತಿ ಇರುತ್ತೆ. ನಾನು ಈ ಹಿಂದೆ ಫಾರ್ಮಾ ಸ್ಟಾಕ್ ಗಳನ್ನ ಕವರ್ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ದೀನಿ. ಫಾರ್ಮಾ ಕಂಪನಿಗಳ ಸ್ಟ್ರೆಂತ್ ಏನಂತಂದ್ರೆ ಅವುಗಳ ಹತ್ರ ಇರುವಂತ ಪೇಟೆಂಟ್ಸ್. ಎಷ್ಟು ಪೇಟೆಂಟ್ಸ್ ಇದೆ, ಅದು ಯಾವಾಗ ಎಕ್ಸ್ಪೈರ್ ಆಗುತ್ತೆ, ಯಾಕೆಂತಂದ್ರೆ ಅದಕ್ಕೆ ಎಕ್ಸ್ಪೈರಿ ಡೇ ಇರುತ್ತೆ. 20 ವರ್ಷ ಮಾತ್ರ ಅವಕಾಶ ಇರುತ್ತೆ ಆ ಕಂಪನಿ ಆ ಪೇಟೆಂಟ್ ಅನ್ನ ಬಳಸ್ಕೊಂಡು ಉತ್ಪಾದನೆ ಮಾಡ್ಲಿಕ್ಕೆ. 20 ವರ್ಷದ ನಂತರ ಅದು ಪಬ್ಲಿಕ್ ಆಗುತ್ತೆ. 20 ವರ್ಷ ಆದ್ಮೇಲೆ ಯಾರ್ ಬೇಕಾದ್ರೂ ಬಳಸಬಹುದು, ರೆಸ್ಟ್ರಿಕ್ಷನ್ ಇರೋದಿಲ್ಲ. ಆಗ ಇಲ್ಲೇ ಇದೆ ನೋಡಬಹುದು, ಇಟ್ ಪ್ರೊಟೆಕ್ಟ್ಸ್ ಡಿವೈಸಸ್, ಮೆಥಡ್ಸ್ ಆರ್ ಕಂಪೋಸಿಷನ್ಸ್ ರಿವಾರ್ಡಿಂಗ್ ಇನೋವೇಷನ್ ವಿತ್ ಎಕ್ಸ್ಕ್ಲೂಸಿವ್ ರೈಟ್ಸ್ ಬಿಫೋರ್ ದ ಇನ್ವೆನ್ಷನ್ ಎಂಟರ್ಸ್ ದ ಪಬ್ಲಿಕ್ ಡೊಮೈನ್. 20 ವರ್ಷ ಆದ್ಮೇಲೆ ಪಬ್ಲಿಕ್ ಡೊಮೈನ್ ಗೆ ಬಂದ್ಬಿಡುತ್ತೆ. ಅದನ್ನ ಯಾರು ಬೇಕಾದ್ರೂ ಬಳಸೋದಕ್ಕೆ ಅವಕಾಶ ಇರುತ್ತೆ. 20 ವರ್ಷದವರೆಗೂ ಮಾತ್ರ ಆ ಪೇಟೆಂಟ್ ಅಥವಾ ಅದನ್ನ ಬಳಸುವಂತ ಅಧಿಕಾರ ಅದನ್ನ ಕಂಡುಹಿಡಿದವರಿಗೆ ಇರುತ್ತೆ. ಇದೇ ಕಾರಣಕ್ಕೆ ಯಾವುದೇ ಕಂಪನಿ ಪೇಟೆಂಟ್ ಅನ್ನ ಪಡ್ಕೊಳ್ಳುತ್ತೆ ಅಂದ್ರೆ ಅವರುಗಳ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಮುಂದಿನ 20 ವರ್ಷಗಳ ಕಾಲ ಅದನ್ನ ಬಳಸೋದಕ್ಕೆ ಅವಕಾಶ ಇರುತ್ತಲ್ಲ, ಒಳ್ಳೆ ಲಾಭವನ್ನ ಮಾಡ್ತಾರೆ ಅಷ್ಟರಲ್ಲಿ. ಅದೇ ಕಾರಣಕ್ಕೆ ಫಾರ್ಮಾ ಕಂಪನಿಗಳು ರಿಸರ್ಚ್ ಜಾಸ್ತಿ ಮಾಡ್ತವೆ, R&D ಜಾಸ್ತಿ ಖರ್ಚು ಮಾಡ್ತಾರೆ. R&D ಗೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಪ್ರತಿದಿನ ಕೂಡ ಹಲವಾರು ಸೈಂಟಿಸ್ಟ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೆಲಸವನ್ನ ಮಾಡ್ತಾನೆ ಇರ್ತಾರೆ ಫಾರ್ಮಾ ಕಂಪನೀಸ್ ಅಲ್ಲಿ. ಈ ರೀತಿಯ ಪೇಟೆಂಟ್ ಗೆ ಸಂಬಂಧಪಟ್ಟಂತ ಒಂದು ಸುದ್ದಿ ಬಂದಿದೆ. ಈಗ ಏನಾಗಿದೆ ಅಂತಂದ್ರೆ ಅಂತಹ ಒಂದು ಪೇಟೆಂಟ್ ಎಕ್ಸ್ಪೈರ್ ಆಗಿದೆ. ಎಕ್ಸ್ಪೈರ್ಡ್ ಪೇಟೆಂಟ್ಸ್ ನೀವು ಇಲ್ಲಿ ನೋಡಬಹುದು. ಒನ್ಸ್ ಎ ಪೇಟೆಂಟ್ ಎಕ್ಸ್ಪೈರ್ಸ್, ದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಪಬ್ಲಿಕ್ ಅಲೋಯಿಂಗ್ ಫ್ರೀ ಕಮರ್ಷಿಯಲ್ ಯೂಸ್. ಅಂದ್ರೆ ಈ ಪೇಟೆಂಟ್ ಎಕ್ಸ್ಪೈರ್ ಆದ್ಮೇಲೆ ಯಾರು ಬೇಕಾದ್ರೂ ಫ್ರೀ ಆಗಿ ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಬಳಸಬಹುದಾಗಿರುತ್ತೆ. ಈ ತರ ಇದರ ರೂಲ್ಸ್ ಇರುತ್ತೆ. ಈ ರೀತಿಯಾಗಿ ಒಂದು ಪೇಟೆಂಟ್ ನ ಎಕ್ಸ್ಪೈರಿ ಆಗಿದೆ ನಿನ್ನೆಗೆ, ಅಂದ್ರೆ ಶನಿವಾರಕ್ಕೆ. ಏನಕ್ಕೆ ಸಂಬಂಧಪಟ್ಟಂತ ಪೇಟೆಂಟ್ ಅದು? ವೆಯ್ಟ್ ಲಾಸ್ ಡ್ರಗ್ ಗೆ ಸಂಬಂಧಪಟ್ಟಂತ ಪೇಟೆಂಟ್ ಅದು. ನಿಮಗೆ ಗೊತ್ತಿದೆ ಈಗ ಎಷ್ಟು ಬೇಡಿಕೆ ಇದೆ ವೆಯ್ಟ್ ಲಾಸ್ ಗೆ ಅಂತ, ಅಂದ್ರೆ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ ಗೆ ಅಂತ. ಇಂತಹ ಬೇಡಿಕೆ ಇರುವಂತ ಸೆಗ್ಮೆಂಟ್ ನ ಪೇಟೆಂಟ್ ಎಕ್ಸ್ಪೈರಿ ಆಗಿದೆ. ಈ ಎಕ್ಸ್ಪೈರಿ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಿಫ್ಟಿ ಫಾರ್ಮಾದಲ್ಲಿ ನೋಡಬಹುದು ನಿನ್ನೆ ಅರೌಂಡ್ 2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒನ್ ಸೈಡೆಡ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ನಂತರ ಸೇಮ್ ರೇಂಜ್ ಅಲ್ಲೇ ಕಂಟಿನ್ಯೂ ಆಗಿದೆ. ಕೊನೆವರೆಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಿನ್ನೆ ಅಂದ್ರೆ ಶುಕ್ರವಾರದ ನಿಫ್ಟಿ ಫಾರ್ಮಾ ಅಥವಾ ಫಾರ್ಮಾ ಕಂಪನಿಗಳ ಒಳ್ಳೆಯ ಪರ್ಫಾರ್ಮೆನ್ಸ್ಗೆ ಈ ಸುದ್ದಿ ಪ್ರಮುಖ ಕೊಡುಗೆಯನ್ನ ಕೊಟ್ಟಿದೆ. ಹಾಗಾದ್ರೆ ಯಾವೆಲ್ಲ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಯಾವೆಲ್ಲ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತವೆ, ನಾವು ಈ ಆರ್ಟಿಕಲ್ ನ ಮೂಲಕ ತಿಳ್ಕೊಳ್ಳೋಣ. ನೋಡಬಹುದು, weight is over. Pharma stocks jumps up to 4% as patent for Ozempic's key ingredient expires.
The shares of pharmaceutical companies jumped up to 4% on Friday as Novo Nordisk patent for semaglutide, the active ingredient in popular weight loss drugs Ozempic and Wegovy, is set to expire on Saturday. ನಿನ್ನೆಗೆ ಎಕ್ಸ್ಪೈರ್ ಆಗಿದ್ದಾವೆ. ನೋವೋ ನೋರ್ಡಿಸ್ಕ್ ಹತ್ರ ಇತ್ತು ಈ ಪೇಟೆಂಟ್. Ozempic ಹಾಗೂ Wegovy weight loss drugs ಸಾಟರ್ಡೆ ಎಕ್ಸ್ಪೈರ್ ಆಗ್ತಾ ಇದೆ ಅಂದ ತಕ್ಷಣ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. This has led the expectations that Indian pharma companies would soon launch cheap ಜನರಿಕ್ಸ್ ಫಾರ್ ದ ಡ್ರಗ್. ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇಂಡಿಯನ್ ಕಂಪನೀಸ್ ಕಡಿಮೆ ಪ್ರೈಸ್ ಅಲ್ಲಿ ಇವುಗಳನ್ನ ಲಾಂಚ್ ಮಾಡೋ ಕೆಪಾಸಿಟಿಯನ್ನ ಹೊಂದಿರುವಂತವು ಜನರಿಕ್ ವರ್ಷನ್ಸ್ ಅನ್ನ. ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು ನೋಡಬಹುದು. ಲಾರಸ್ ಲ್ಯಾಬ್ಸ್ 4% ನಿಯರ್ಲಿ ಅಪ್ ಆಗಿದೆ. ಗ್ಲೇನ್ ಮಾರ್ಕ್ ಫಾರ್ಮಾ ಇದೆ ಈ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತದ್ದು. ಆಲ್ಮೋಸ್ಟ್ ಮೆಜಾರಿಟಿ ಕಂಪನಿಗಳಿದ್ದಾವೆ. ಅದು 1-2 ಅಂತಲ್ಲ, ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈಗಾಗಲೇ 1-2 ಸ್ಟಾಕ್ ಗಳು ಇರಬಹುದು ಇದೇ ಸೆಗ್ಮೆಂಟ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡುವಂತವು. ನಂತರ ಅರಬಿಂದೋ ಫಾರ್ಮಾ ಇದೆ, ಲೂಪಿನ್ ಇದೆ, ಬಯೋಕಾನ್ ಇದೆ. ಇವೆಲ್ಲವೂ ಕೂಡ ಆಲ್ಮೋಸ್ಟ್ ಅಪ್ ಟು 3% ವರೆಗೂ ಕೂಡ ಅಪ್ ಆಗಿದ್ದಾವೆ. ಡಿವಿಸ್ ಲ್ಯಾಬ್ಸ್ ಇದೆ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ಸ್, ಸಿಪ್ಲಾ, ಸನ್ ಫಾರ್ಮಾ, ಝೈಡಸ್ ಲೈಫ್, ಟೊರೆಂಟ್ ಫಾರ್ಮಾ, ಒಕಾರ್ಡ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಈ 2 ಕಂಪನಿಗಳಿದ್ದಾವೆ, ಸನ್ ಫಾರ್ಮಾ ಹಾಗೂ ಝೈಡಸ್ ಲೈಫ್. ಈಗಾಗಲೇ ಫಾರ್ಮಾ ಸೆಕ್ಟರ್ ಗೆ ನಾವು ಒಂದಷ್ಟು ಅವಕಾಶವನ್ನು ಕೊಟ್ಟಿದ್ದೀವಿ ಪೋರ್ಟ್ಫೋಲಿಯೋದಲ್ಲಿ. ಬಹುಶಃ ನಿಮ್ಮ ಪೋರ್ಟ್ಫೋಲಿಯೋದಲ್ಲೂ ಒಂದಲ್ಲ ಒಂದು ಸ್ಟಾಕ್ ಇದ್ದೇ ಇರುತ್ತೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ಸ್ಟಡಿ ಮಾಡಿ. ಇನ್ನು ಕೆಲವು ಕಂಪನೀಸ್ ಇದಾವೆ, ಇವಷ್ಟಕ್ಕೆ ಸೀಮಿತ ಅಲ್ಲ. ನೋಡಬಹುದು ಇಲ್ಲಿ ಮ್ಯಾನ್ಕೈಂಡ್ ಫಾರ್ಮಾ ಇದೆ, ಆಲ್ಕೆಮ್ ಇದೆ. ಯಾವೆಲ್ಲ ಕಂಪನಿಗಳು ಜನರಿಕ್ ವರ್ಷನ್ ಅನ್ನ ಲಾಂಚ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸನ್ ಫಾರ್ಮಾ, ಮ್ಯಾನ್ಕೈಂಡ್ ಫಾರ್ಮಾ, ಡಾಕ್ಟರ್ ರೆಡ್ಡಿಸ್, ಝೈಡಸ್, ಲೂಪಿನ್, ಆಲ್ಕೆಮ್ ಆರ್ ಎಕ್ಸ್ಪೆಕ್ಟೆಡ್ ಟು ಲಾಂಚ್ ಜನರಿಕ್ ವರ್ಷನ್ಸ್ ಆಫ್ ಸೆಮಾಗ್ಲೂಟೈಡ್. ಜೊತೆಗೆ ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ? According to industry estimates, the market for GLP-1 drugs in India could expand to 15-20%. ಭಾರತದಲ್ಲಿ 15-20% ಎಕ್ಸ್ಪಾನ್ಷನ್ ಆಗಬಹುದು ಅಂತ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಸದ್ಯದ ಮಟ್ಟಿಗೆ 4-5% ಇದೆ ಮಾರ್ಕೆಟ್ ಶೇರ್. ನೆಕ್ಸ್ಟ್ 12-18 ತಿಂಗಳಲ್ಲಿ ಇದು 15-20% ವರೆಗೂ ಕೂಡ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆಂತಂದ್ರೆ ಜನರಿಕ್ ವರ್ಷನ್ ಲಾಂಚ್ ಆದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ, ಎಲ್ರಿಗೂ ಕೂಡ ಅಫೋರ್ಡಬಲ್ ಆಗುತ್ತೆ. ಎಷ್ಟು ದಿನ ತುಂಬಾ ಕಾಸ್ಟ್ಲಿ ಇತ್ತು ಇದರ ಬೆಲೆ, ಜನರಿಕ್ ವರ್ಷನ್ ಲಾಂಚ್ ಆದ್ರೆ ತುಂಬಾ ಕಡಿಮೆಗೆ ಸಿಗುತ್ತೆ. ಹಾಗಾಗಿ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗಬಹುದು. ಈ ಕಾರಣಕ್ಕೆ 4-5% ಇರೋದು 15-20% ವರೆಗೂ ಕೂಡ ಗ್ರೋ ಆಗಬಹುದು ಅನ್ನುವಂತ ಎಸ್ಟಿಮೇಟ್ ಅನ್ನ ಮಾಡ್ತಿದ್ದಾರೆ ಇಂಡಸ್ಟ್ರಿ ಸ್ಪೆಷಲಿಸ್ಟ್. ಸದ್ಯದ ಮಟ್ಟಿಗೆ ಭಾರತದಲ್ಲಿ ಇವುಗಳನ್ನ ಬಳಕೆ ಮಾಡ್ತಾ ಇರೋರ ಸಂಖ್ಯೆ ಕಡಿಮೆನೆ, ಓನ್ಲಿ ಅಬೌಟ್ 4-5%. ಅದರಲ್ಲೂ ಪೀಪಲ್ ವಿತ್ ಡಯಾಬಿಟಿಸ್ 4%, ದೋಸ್ ವಿತ್ ಒಬೆಸಿಟಿ. ಇವರು ಮಾತ್ರ ಸ್ವಲ್ಪ ಮಟ್ಟಿಗೆ ಬಳಸ್ತಾ ಇದ್ದಾರೆ. ಅದರಲ್ಲೂ ಭಾರತದಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನೋಡಬಹುದು. which has over 100 million diabetics and 250 million individuals with obesity. So maybe ಇದು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಬೆನಿಫಿಷಿಯಲ್ ಆಗಬಹುದು. ನೋಡಬಹುದು Ozempic is priced to rupees 8,800 to 11,175 ಪ್ರೈಸ್ ಇದ್ದಿದ್ದು 8,800 ರಿಂದ 11,175 ರೂಪಾಯಿ ವರೆಗೂ. ಹಾಗೆ ವೆಗೋವಿದು 10,850 ರಿಂದ 16,400 ರೂಪಾಯಿ ವರೆಗೂ ಇತ್ತು ಈ ಡ್ರಗ್ಸ್. ಜೊತೆಗೆ ಮೋಂಜಾರೋ ಫ್ರಮ್ ಎಲಿ ಲಿಲ್ಲಿ ಕಾಸ್ಟ್ ಬಿಟ್ವೀನ್ rupees 13,000 to 26,000 ಪರ್ ಇಂಜೆಕ್ಷನ್. ಪರ್ ಇಂಜೆಕ್ಷನ್ ಗೆ 13,000 ರಿಂದ 26,000 ಅಂದ್ರೆ ಎಷ್ಟು ಜನ ತಗೊಳಕ್ ಸಾಧ್ಯ ಆಗ್ತಾ ಇತ್ತು? ಅದು ಮಂತ್ಲಿ ತಗೊಳ್ಬೇಕಂತೆ. ಇದೇ ಕಾರಣಕ್ಕೆ ಭಾರತದಲ್ಲಿ ಇವುಗಳನ್ನೆಲ್ಲ ಬಳಕೆ ಮಾಡ್ತಿದ್ದವರ ಸಂಖ್ಯೆ ತುಂಬಾನೇ ಕಡಿಮೆ ಇತ್ತು. ಮೇ ಬಿ ಈಗ ಜನರಿಕ್ ವರ್ಷನ್ ಗಳು ಲಾಂಚ್ ಆದ್ರೆ ಅದು ಎಲ್ರಿಗೂ ಕೂಡ ಅಫೋರ್ಡಬಲ್ ಆಗುತ್ತೆ. ಅದೇ ಕಾರಣಕ್ಕೇನೆ ಫಾರ್ಮಾ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿರುವಂತದ್ದು. ಜೊತೆಗೆ ಈಗಾಗಲೇ ನೋಡಬಹುದು ಹೈದರಾಬಾದ್ ಬೇಸ್ಡ್ ನ್ಯಾಟ್ಕೋ ಫಾರ್ಮಾ ಹ್ಯಾಸ್ ಲಾಂಚ್ಡ್ ಇಟ್ಸ್ ಜನರಿಕ್ ಸೆಮಾಗ್ಲೂಟೈಡ್ ಇಂಜೆಕ್ಷನ್ ಇನ್ ಇಂಡಿಯಾ ಅಟ್ ಎ ಸ್ಟಾರ್ಟಿಂಗ್ ಪ್ರೈಸ್ ಆಫ್ rupees 1,290 ಪರ್ ಮಂತ್. 1,290 ರೂಪಾಯಿ ಇರುವಂತದ್ದನ್ನ ಲಾಂಚ್ ಮಾಡಿದೆ ಈಗಾಗಲೇ ನ್ಯಾಟ್ಕೋ ಫಾರ್ಮಾ, ಮಾರ್ಕಿಂಗ್ ಒನ್ ಆಫ್ ದ ಚೀಪೆಸ್ಟ್ ಎಂಟ್ರೀಸ್ ಇನ್ ಟು ದ ಫಾಸ್ಟ್ ಗ್ರೋಯಿಂಗ್ GLP-1 ಡಯಾಬಿಟಿಸ್ ಥೆರಪಿ ಸೆಗ್ಮೆಂಟ್ ಅಂಡ್ ಸಿಗ್ನಿಫಿಕೆಂಟ್ಲಿ ಅಂಡರ್ ಕಟಿಂಗ್ ಎಕ್ಸಿಸ್ಟಿಂಗ್ ಆಪ್ಷನ್ಸ್ ಇನ್ ದ ಮಾರ್ಕೆಟ್. 8,000, 10,000, 16,000, 26,000 ವರೆಗೂ ಕೂಡ ಇರುವಂತಹ ಇಂಜೆಕ್ಷನ್ ಅನ್ನ ಬರೀ 1,300 ರೂಪಾಯಿಗೆ ಲಾಂಚ್ ಮಾಡಿದೆ. ಮಂತ್ಲಿ ಒಂದೊಂದು ಡೋಸ್ ತಗೊಳ್ಳುವಂತದ್ದು. ಇದು ಎಸ್ಪೆಷಲಿ ಡಯಾಬಿಟಿಸ್ ಥೆರಪಿ ಸೆಗ್ಮೆಂಟ್ ಅಲ್ಲಿ. ಹಾಗೆ ನ್ಯಾಟ್ಕೋ ಸೆಡ್ is the first to introduce semaglutide in multi-dose vial ಫಾರ್ಮ್ ಇನ್ ಇಂಡಿಯಾ. ಜೊತೆಗೆ ಒಂದು ವಯಲ್ ಅಲ್ಲಿ ಮಲ್ಟಿ ಡೋಸ್ ಇರುತ್ತೆ, ಒಂದಕ್ಕೆ ಸೀಮಿತ ಏನಾಗಿಲ್ಲ, ಬಳಸಿ ಕ್ಲೋಸ್ ಮಾಡುವಂತದ್ದಲ್ಲ. ಮಲ್ಟಿ ಡೋಸ್ ಇರುವಂತ ವಯಲ್ ಫಾರ್ಮ್ ಅಲ್ಲಿ ಕಂಪನಿ ಲಾಂಚ್ ಮಾಡಿದೆ. ಸೊ ಖಂಡಿತ ಈ ಕಂಪನಿಗಳಿಗೆ ಮುಂದಿನ ದಿನಗಳಲ್ಲಿ ಲಾಭ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಆಲ್ಮೋಸ್ಟ್ ಈಗಾಗಲೇ ಒಂದಷ್ಟು ಜನರ ಹತ್ರ ಸ್ಟಾಕ್ ಗಳು ಇರಬಹುದು. ಇರೋರು ಆಸ್ ಯೂಶುವಲ್ ಮುಂದುವರಿಸಬಹುದು. ಇಲ್ಲದೆ ಇರೋರು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಈ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಅಂತದನ್ನ ಪೋರ್ಟ್ಫೋಲಿಯೋಗೆ ಸೇರಿಸ್ಕೊಳ್ಬಹುದು. ಒಟ್ಟಿನಲ್ಲಿ ಸ್ಟಡಿ ಮಾಡಿ. ಯಾವುದೇ ಕಾರಣಕ್ಕೂ ನನ್ನ ಹತ್ರ ಯಾವ್ದೋ ಸ್ಟಾಕ್ ಇದೆ ಅಂತ ಆಗ್ಲಿ ಅಥವಾ ಇನ್ನೊಬ್ರು ಯಾವ್ದೋ ಹೇಳಿದ್ರು ಅಂತ ಆಗ್ಲಿ ತಗೊಳಕ್ ಹೋಗ್ಬೇಡಿ. ಸ್ಟಡಿ ಮಾಡಿ ನಿಮಗೆ ಯಾವ್ದು ಸೂಕ್ತ ಅನ್ಸುತ್ತೆ ನಿಮ್ಮ ರಿಸ್ಕ್ ಗೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಅದೇ ಕಾರಣಕ್ಕೂ ಬ್ಲೈಂಡ್ಲಿ ಯಾವ ಸ್ಟಾಕ್ ಅನ್ನು ತಗೊಳಕ್ ಹೋಗ್ಬೇಡಿ. ಒಟ್ಟಿನಲ್ಲಿ ಒಳ್ಳೆ ಸುದ್ದಿ, ಲಾಂಗ್ ಟರ್ಮ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡೋ ಅಂತದ್ದು ಸ್ಟಡಿ ಮಾಡಬಹುದು. ಸರಿಗಳಿರಿ, ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ
ನಮ್ಮ ತರಬೇತಿ ಕಾರ್ಯಕ್ರಮ ಇದೆ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು 6 ತಿಂಗಳ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಆಯ್ಕೆ ಮಾಡಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಫಂಡಮೆಂಟಲ್ಸ್, ಟೆಕ್ನಿಕಲ್ಸ್ ಎಲ್ಲವನ್ನು ಒಳಗೊಂಡಿರುತ್ತೆ. ಇವನ್ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ಇದರಲ್ಲಿ ಮಾಹಿತಿ ಇರುತ್ತೆ. ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕೊಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.